ಹೋಗದಂಗಿರ್ತಾಳ ನಾಕಿ ಹೊಕ್ಕಾಳ. ಅದ ಮತ್ತೆ ಯಾ ಈ ಮೀನಾಕ್ಷಿದು ವೀರೇಶಂದು ಒಂದು ಕಡೆ ಹಂಗಿರ್ಲಿ. ಇನ್ನೊಂದು ಸುದ್ದಿ ಗೊತ್ತಾತನ ನಿಮಗೆ? ಮುಟ್ಟೈತಿನ ಯಾರಿಗಾರ? ಏನ್ ಸುದ್ದಿಲಿ? ಶಿಲ್ಪಾಂದು ಸುದ್ದಿ ಏನಾರ ಯಾರಿಗಾರ ಕಿವಿಗೆ ಬಿತ್ತನ? ಇಲ್ಲವಾ, ನಮ್ ಕಿವಿಗೆ ಏನು ಬಿದ್ದಿಲ್ಲ ಬಿಡು. ಇಲ್ಲವಾ, ನಮ್ ಕಿವಿಗೂ ಬಿದ್ದಿಲ್ಲ. ಸರಳಿ ನಿನಗ್ಲಿ? ಇಲ್ಲವಾ, ನಮ್ಗೇನು ಅವ್ರ ಮನಿದು ಏನು ಅಟ್ಟು ಮಾಹಿತಿ ಇಲ್ಲ. ಧನಮಕ್ಕನ ಕುಟ್ಟಾಗ ನಾನಂತೂ ಅಟ್ಟಕ್ಕಟ್ಟ ಅವ್ರ ಮನಿದು ಏನು ಸುದ್ದಿ ಗೊತ್ತಾಗಿಲ್ವ. ನನಗೇನು ಕಿವಿ ಬಂದು ಮುಟ್ಟಿಲ್ಲ ಬಿಡು. ಏನ್ಲೇ ಪ್ರೇಮಿ ಅಂತದು? ಏನ್ಲಿ, ಯಾರಿಗೂ ಗೊತ್ತಿಲ್ಲ ಅಂದ್ರೆ ನಿನಗೇನು ಗೊತ್ತೈತೆ ಅಂತದು? ನೀವು ಯಾರ ಮುಂದೆ ಹೇಳುದಿಲ್ಲ ಅಂದ್ರೆ ಮತ್ತೆ ಹೇಳ್ತೀನಿ ನಾ. ಇಲ್ಲವಾ, ಹಾಗಾಗಿ ಬೇರೆದವ್ರ ಮುಂದೆ ಹೇಳನು. ಇಲ್ಲಿ ಹೇಳು. ಯಾಕೆ ಶಿಲ್ಪ ಇದಾಳಲ್ಲ, ಆ ಕೀಳಿ ಜಾತಿ ಮಾದನ್ ಜೊತೆ ಕೊಡೋಗ್ಯಾಳಂತ. ವೀರೇಶ ಆಕೆ ಮೀನಾಕ್ಷಿಗೆ ಫೋನ್ ಹಚ್ಚಿ ಹಿತ್ತಲ ಮಾತಾಡಕತ್ತಿದ್ದು ನಾನು ಕೇಳಿಸ್ಕೊಂಡೇನಿ. ರತ್ನಿನೂ ಅಲ್ಲೇ ಇದ್ಲು. ಏನ ಸುದ್ದಿ ಮಾತಾಡಕತ್ತಿರೋದಂತ ಕೇಳಿದ್ರೆ ರತ್ನಿ ಮೊದಲ ನನಗೆ ಬಾಯಿ ಹೊಡೆದ್ಲು. ಹಂಗೇನಿಲ್ಲ, ಏನ ಅದು ಇದು ಅಂದ್ಲು. ಏನ ಎಲ್ಲ ಕೇಳಿಸ್ಕೊಂಡೇನಿ ಹೇಳು ಅಂದ ಮ್ಯಾಗ ಹಿಂಗೆ ಮತ್ತು ಅದನ್ನ ಜೋಡಿ ಹೋಗ್ಯಾಳಂತ ಶಿಲ್ಪಿ ಅಂತ ಹೇಳಿದ್ಲು ನೋಡ. ಒಲಿವಾನ, ದಾನಮ್ಮನ ಪರಿಸ್ಥಿತಿ ಏನಾಗಿರಬೇಡ ಈಗ. ದಾನಮ್ಮಕ್ಕೇನಂತ? ಏವ್ವ, ದಾನಮ್ಮಕ್ಕಿನ ಮನ್ಯಾಗ ಹೊಯ್ಕೊ ಬಡ್ಕೊ ಚಾಲು ಮಾಡ್ಯಾಳತ್ತ. ಮದುವೆ ಇನ್ನೊಂದು 3 ದಿನ ಐತಿ. ಬೀಗರು ಬಿದ್ರು ಬರ್ತಾರು. ಅವ್ರ ಮುಂದೆ ಏನು ಹೇಳೋದು, ನಮ್ಮ ಅಣ್ಣಾರು ಕೇಳಿದ್ರೆ ಏನು ಹೇಳೋದು ಅಂತೇಳಿ ಹಾಡ್ಯಾಡ್ಕೊಂಡು ಹಾಡಾಕತ್ತಿದ್ಲತ್ತ. ಯಾಕೆ ಮಾದಕ್ಕೆ ಬಂದು ನಿನಗೆ ಹೇಳಿಲ್ಲನು? ಮಾದಕ್ಕೆ ಅವ್ರ ಮನ್ಯಾಗ ಖುದ್ದು ನಿಂತು ಮಾತಾಡಿ ದಾನಮ್ಮಕ್ಕಗೇನೋ ಸಮಾಧಾನ ಹೇಳ್ಬೋದಾಳತ್ತಲ್ಲ. ಇಲ್ಲವ, ಅವ್ರೇನು ನನ್ನ ಕೊಟ್ಟಾಗೀಗ ಮೊದ್ಲಿನಂಗೆ ಮಾತಾಡಂಗಿಲ್ಲ. ಅಟ್ಟಕ್ಕಟ್ಟ ಆಕಿ ದಾನಮ್ಮಕ್ಕಂದು ಮಾದಕ್ಕಂದು ಜೋರು ನಡೆದೈತಿ ಈಗ. ಯಾಕಂದ್ರೆ ಮಾದಕ್ಕಂದು ನಮ್ಮ ಅಭಿಷೇಕನ ಕೊಟ್ಟಾಗ ಮದುವೆ ಫಿಕ್ಸ್ ಆದ್ಮ್ಯಾಗ ಆಕಿ ನಮ್ಮ ಕೊಟ್ಟಾಗ ಮಾತು ಅಟ್ಟಕ್ಕಟ್ಟ ನಡೆಸಿಬಿಟ್ಟಾಳವ. ಮೊದ್ಲಿನಂಗೆ ಏನಿಲ್ವ, ನಮ್ದೇನು ಕೇಳ್ತ್ಯಾನ ಹಳಸೇಟ್ ನೋಡುವ. ಅಯ್ಯ ಅದೇ ಹಂಗ ಇವ ಎಟ್ಟವ ಹೊಕ್ಕಾಡ್ಕೊತಿದ್ರಿ? ಆಗ ಹೊಕ್ಕಾಡ್ಕೊತಿದ್ವಿ, ಈಗ ಬಿಟ್ಟು. ನೀ ಹೇಳು ಮುಂದಕ್ಕೆ ಏನೈತೇನವ? ನಮಗೇನು ಅವ್ರ ಸುದ್ದಿ ಗೊತ್ತಿಲ್ಲವ. ಹೋಗಿದ್ಲ ಬಿಟ್ಟಿದ್ಲ, ನಮ್ಮ ಮುಂದೆ ಹೇಳೋಂಗಿಲ್ಲ. ಆಕಿ ಕೇಳ್ಬೇಕಾರೆ ನಮ್ಮ ಅಕ್ಕನ ಒಟ್ಟು ಅವ್ರ ಮನೆಗೆ ಹೋಗ್ಬರ್ತಾಳೆ. ನಾ ಒಟ್ಟ ಹೋಗುದಿಲ್ಲವ ಮೊದ್ಲಿನಂಗೆ ಅವ್ರ ಮನೆಗೆ. ಹೊಲ್ ಬಿಡವ, ಯಾರ ಮನೆಗೆ ಹೋದ್ರೆ ಏನು ಬರ್ತೈತಿ? ಮತ್ತೆ ಆಕಿ ಗೆಳತಿ ಅಂತೇಳಿ ಸಮಾಧಾನ ಮಾಡಕ್ಕೆ ಹೋಗಿದ್ದಾಳೆ ಹೇಳು. ಈಕಿ ದಾನಮ್ಮಕ್ಕ ಏನಾದರೂ ಪೈಲ ಫೋನ್ ಹಚ್ಚಿ ಮಾದಕ್ಕಗ ಹೇಳ್ತಾಳ ಹಿಂಗಂತಂದು ಮತ್ತೆ ಆಕಿ ಹೋಗಿದ್ದಾಳು ಸಮಾಧಾನ ಹೇಳಕ್ಕ. ನನಗೇನು ಆಕಿ ಶಿಲ್ಪಿನೂ ಅಪ್ಸರಾನು ಇಬ್ಬರು ಕ್ಲೋಸ್ ಗೆಳತ್ಯಾರಲ್ಲ. ನನಗೆ ಅನಿಸ್ತೈತಿ ಈಕಿ ಶಿಲ್ಪಿ ಹೋಗೋಕ್ಕೂ ಮುಂಚೆ ಏನಾರು ಅಪ್ಸರಾಗಿ ಹೇಳಿದ್ಲೇನೋ, ಮತ್ತು ಅದೇ ವಿಚಾರ ತಿಳ್ಕೊಂಡು ಏನಾರ ಮಾದಕ್ಕ ದಾನಮ್ಮಕ್ಕರ ಮನೆಗೆ ಹೋಗಿದ್ಲೇನೋ ಅಂತ ಅನ್ಸಾಕತ್ತೈತಿ ನನಗೆ. ಅದು ಹೌದು, ಇತ್ತಿರ್ಬೇಕು. ಹೋಲಿ ಬಿಡ್ರಿವ, ಎದಕ್ಕೆ ಮಂದಿ ಸುದ್ದಿ ಮಾತಾಡ್ತೀರಿ? ಮಾಡಿದವ್ರು ಪಾಪ ಆಡ್ದವ್ರು ಬಾಯಲ್ಲಿ ಅನ್ನಂಗೆ ನಿಮ್ಗೆ ಯಾಕೆ ಇವ ನಮ್ದ ಬೆನ್ನು ನಮಗೆ ಕಾಣಂಗಿಲ್ಲ. ಎದಕ್ಕೆ ಮಂದಿದ್ ಮಾತಾಡಿ ಬಾಯಿ ಹೊಲಸು ಮಾಡ್ಕೋತೀರಿ ಅಂತಿನ್ನ. ಅಯ್ಯ ಅಕ್ಕ, ನಿನಗೆ ಗೊತ್ತಾಗೋದಿಲ್ಲ, ಸುಮ್ಮನಿರು. ಇಲ್ಲಿ ಊರಾಗ ಹೆಂಗಸೂರು ಹಿಂಗೆ ಅವ್ರೇನು ದಾನಮ್ಮಕ್ಕ ಮಾದಕ್ಕೆ ಏನು ಕಡಿಮೆ ಅದಾರನು? ಇವಾಗ ನಿಮ್ಮ ಬೀಗ್ ತಗೊಳಂತಂದು ನೀ ಏನು ಆಕೆ ವಕಾಲತ್ತು ವಹಿಸ್ಬೇಡ. ಆಕಿನ ಏನು ಕಡಿಮೆ ಇಲ್ಲ. ನಮ್ಮದು ಏನಾರು ಆಗಿದ್ರೆ ಎಟ್ಟು ಹಾಡ್ಕೋತಿದ್ಲು ನೋಡಿ. ಇಲ್ಲ ನನ್ನ ವಿಚಾರದಾಗ ಆದಾಗ ಹೆಂಗೆ ಮಾತಾಡಿದ್ಲು ಅನ್ನೋದು. ಅವ್ರದಾಗ ಎಲ್ಲ ಒಳಗೆ ಮುಚ್ಚಿಟ್ಕೊಂಡು ಎಲ್ಲ ಗುಟ್ಟು ಮಾಡ್ತಾರೆ. ಅದು ಮಂದಿದು ಏನಾರು ಆತಂದ್ರೆ ರೋಡಿಗೆ ನಿಂತು ಪಂಚಾಯತಿ ಮಾಡಕ್ಕೆ ಬರ್ತಾರೆ ಅವ್ರು, ಹಡಿಬಿಟ್ಟಾರು. ಅದಕ್ಕೆ ಮತ್ತೆ ದೇವ್ರಿಂದ ಶಿಕ್ಷೆ ಕೊಟ್ಟಾನ ಅವ್ರಿಗೆ. ಇವಾಗ ನೀವೇನಾರ ಮಾಡ್ಕೊರ್ವಾ, ನಾ ಹೋಗ್ತೀನಿ. ನಿಮ್ಮಕ್ಕತ್ತು ಭಾರಿ ಆಡ್ತಾಳೆ ಬಿಡು ಚಂದ್ರಿ. ಹಂಗ ಬಿಡ, ಊರಾಗ ಗೂಗಿ ಹಂಗೆ ಒಬ್ಬ ಕೈ ಇದ್ದಿದ್ದು ಬಂದಾಳೆ. ಇಲ್ಲಿ ಯಾರು ಓಣ್ಯಾಗ ಹೆಂಗಸರು ಮಾತಾಡ್ಕೊಂಡು ಕುಂತ್ರೆ ಆಕಿ ಒಂದು ನಮೂನಿ ಆಗ್ತತಿ. ಹೊಲಿ ಬಿಡು, ಆಕಿದೇನು ಹಚ್ಕೊಂಡು. ಹಂಗೆ ಯಾವ ಊರಿಗೆ ಹೋಗ್ಯಾರತ್ತವ್ರು? ಏನತ್ತನವ, ಯಾವ ಊರಿಗೆ ಹೋಗ್ಯಾರ ಏನೋ ಸುದ್ದಿ ಒಂದು ಗೊತ್ತಿಲ್ಲ. ಒಟ್ನ್ಯಾಗ ಹೋಗ್ಯಾರತ್ತ ಆಟ ಸುದ್ದಿ ಬಂದ್ಬಿಡ್ತು ನನಗೆ. ಅಯ್ಯಯ್ಯ ಪಾಪ, ದಾನಮ್ಮಕ್ಕ ಹಂಗಾರ ರಗಡ್ ಬೇಸರ ಮಾಡ್ಕೊಂಡಿದ್ದಾಳವ. ಆಗ್ಲಿ ಬಿಡು, ಆಗ್ಬೇಕು ಹಂಗೆ. ಏನು ದೊಡ್ಡ ಸಾಚಾಗತ್ತೆ ನೋಡಿದೇನ ಪ್ರೇಮಿ? ಅವತ್ತು ನೀ ಇದ್ದೇನೋ ಇರ್ಲಿಲ್ವ? ಅವತ್ತು ಸಂಧ್ಯಾಕರ ಮನೆ ಮುಂದೆ ಕುತ್ಕೊಂಡು ಮಾತಾಡೋ ಮುಂದೆ ಯವ್ವ ನನಗಂತೂ ಹಂಪ ಹರಿದು ಹೋದ್ಲು. ಕೇಳ್ತಿ ಒಂದು ಮಾತು 2 ಮಾತು ಆಕೆ ಅಂದಿದ್ದು ಅದ್ರ ಕುಟ ಮಾದಕ್ಕೂ ಬಂದು ದೊಡ್ಡ ಸಾಂದ್ಲು. ಇವ ನೀನು ಇರ್ಲಿಲ್ಲ, ನಿಂದ ಸುದ್ದಿ ಮಾತಾಡಕತ್ತಿದ್ದಿ. ಅಲ್ಲಂದಿ ಸರಳಿ, ನೀನು ಇದ್ದೇನ ಅವತ್ತು? ಇಲ್ಲ ಸರಳಿನೂ ಇರ್ಲಿಲ್ಲ, ನಾನಿದ್ದೆ. ನಾನು ಮತ್ತೆ ಈರಿದ್ಲೆ, ಮತ್ತೆ ಈಕಿ ಬಸ್ ಇದ್ಲ, ಸಂಧ್ಯಾಕ ಜಯಶ್ರೀ ಇದ್ವಿ. ಅವತ್ತು ಈಕಿ ಪ್ರೇಮಿ ಗಂಡದ ಸುದ್ದಿನ ಆಕೆನ ನಿಮ್ಮ ಮನೆಗೆ ನಿಮ್ಮ ನಾದ್ನಿ ಶೈಲಾ ಬಂದಿದ್ಲ, ಅದ ಸುದ್ದಿ ಹೇಳಾಕತ್ತಿದ್ಲು. ಅದಕ್ಕೆ ಅವರು ನಿನ್ನ ಗಂಡನ ಬಗ್ಗೆ ತಪ್ಪ ಮಾತಾಡಕತ್ತೀವಿ ಅಂತ ಹೇಳಿ ಮಾದಕ್ಕಿಗೆ ಸಿಕ್ಕಂಗ ಮಾತಾಡಿದ್ಲವ. ಯವ್ವ ನಾವಲ್ಲಿವ ಅವತ್ತು ಮಾತಾಡಿದ್ವು 1 2 ಹೋದಲ್ಲದೆ. ಮಾದಕ್ಕನು ಮಾತಾಡಿದ್ಲು, ದಾನಮ್ಮಕ್ಕನು ಮಾತಾಡಿದ್ಲು. ಆಕೆ ದಾನಮ್ಮಕ್ಕ ಅಂತಾಳ, ಏನೇವ ಕಣ್ಣು ನೆತ್ತಿನ ಬಂದಾವನು ಅಂತ ನಾ ಹುಡುಗಾಟಕ್ಕೆ ಅಂದಿದ್ದನ್ನ ಅದನ್ನ ಸೀರಿಯಸ್ ಆಗಿ ತಿಳ್ಕೊಂಡು ಅವತ್ತು ನನ್ನ ಕುಟ ಹುಯಿ ಅಂತ ನಿಂತೇವ ಆಕೆ ದಾನಮ್ಮಕ್ಕ. ಆಕೆಗೂ ಭಾಳ ಸೊಕ್ಕ ಬಂದಿತ್ತೇಳು. ನನ್ನ ಮಗಳು ಅಗ್ಣ ಆಗಾಕತ್ತೈತಿ, ನನ್ನ ಮಕ್ಕಳೆಲ್ಲ ದಂಡಿಗೆ ಹತ್ತೆ ಮೆರದ ಮೆಟ್ಟಿಕಲ್ಲಿ ಏರಾಕತ್ತಿದ್ಲು. ಆಕೆ ಹೋಗಿ ಬೇಷ್ ಮಾಡಿ ಹೇಳತ್ತೀನಿ ನಾನು. ಈಗ ಅದು ಸೊಕ್ಕರ ಅಡಗ್ತೈತಿ. ಊರಾಗ ಓಣ್ಯಾಗ ತೆಲಿ ಎತ್ಕೊಂಡು ತಿರುಗ್ಲಿ ಗೊತ್ತಾಕತಿ ದೊಡ್ಡಸ್ತನ ಮಾಡೋದು. ನಾನು ಅದನ್ನ ಅಂತೀನಿ. ಹೋಲ್ ಬಿಡ್ಯವ, ಮಾಡಿದವ್ರು ಪಾಪ ಆಡ್ದವ್ರು ಬಾಯಲ್ಲತ್ತ ನಮ್ಗೆ ಯಾಕೆ ಮಂದಿ ಸುದ್ದಿ ಇವ. ಮತ್ತೆ ನಿಮ್ಮ ಮುಂದಂದೇನಿ, ನೀವು ಯಾರ ಮುಂದೆ ಅನ್ನಕ್ಕೆ ಹೋಗ್ಬೇಡ್ರಿ. ಬರ್ತೀನಿ, ನಾನು ದೊಡ್ಡ ಕೆಲಸ ಐತಿ. ಇವ ನಾವು ಬರ್ತೀವ, ಸಂಜೆ ಕೆಲಸ ಚಾಲು ಆತು.
ಬರೋಣ ಹೋಗ್ಬಾರಿ. ಚಂದ್ರಿ ಇಂಥವೆಲ್ಲ ಮಂದಿರ್ ಮಾತಾಡಿದ್ರೆ ನಿಮ್ಮಕ್ಕ ಸೇರೋದಿಲ್ಲ ಅನಿಸ್ತೈತ್ಲಿ. ಆಕಿದೇನು ಹತ್ಕೊಂಡು ನಡಿ. ಆದರೂ ನಾವು ಮಂದಿ ವಿಚಾರ ಮಾತಾಡಬಾರ್ದಾಗಿತ್ತವ. ತಗೊಳ ಚಂದ್ರಿ, ನಂದು ಒಟ್ಟು ಕೆಲಸ ಐತಿ, ಬರ್ತೀವಿ. ಮರಗಿರಿ ತಕ್ಕೋ ಸಜ್ಜಾಗ ಇಕ್ಕಟ್ಟ ಒಟ್ಟು ರತ್ನೇರ ಅಂಗಡಿ ಕಡೆ ಹೋಗಿ ಬರೋಣ್ರಿ. ನಡಿಯ ಸರಳ. ಹೊಕ್ಕಿರ ಹಂಗಾರೆ ದೊಡ್ಡ ಸಜ್ಜಾಗ ಬರ್ರಿ ಹೋಗೋಣ. ನಾನು ಸಂಜೆ ಕೆಲಸ ಮಾಡ್ಬೇಕವ. ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹ್ಯಾಂಗದೀರಿ? ಎಲ್ಲರೂ ಆರಾಮದೀರಿ? ಮತ್ತು ನಾ ಏನು ಕೇಳಕ್ಕೆ ಬಂದೆ ಅಂದ್ರೆ, ಇವತ್ತಿನ ಎಪಿಸೋಡು ನಿಮಗೆ ಏನು ಅನ್ನಿಸ್ತು? ಹೆಣ್ಮಕ್ಳೆಲ್ಲ ಊರಾನ್ ಸುದ್ದಿ ಆಡ್ಕೊಂಡು ಬಂದ್ರೆ ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ. ಹಾಗೆ ಈಗ ನನ್ನ ಅನಿಸಿಕೆ ಅಭಿಪ್ರಾಯಗಳನ್ನು ನಿಮಗೆ ತಿಳಿಸ್ತೀವಿ. ನನಗೆ ನನ್ನ ಅಭಿಪ್ರಾಯ ಹೇಳೋದಾದ್ರೆ, ನಾವು ಹೆಣ್ಮಕ್ಳು ಹಿಂಗೆ ನೋಡ್ರಿ, ನಮ್ಮ ಮನ್ಯಾಂದ ಹರಿದು 12 ಆಗಿರಲಿ, ಆದ್ರೆ ನಮಗೆ ಮಾತ್ರ ಮಂದಿ ಸುದ್ದಿ ಬೇಕು. ಮಂದಿ ಮನ್ಯಾಗ ಏನು ನಡೆಯಾಕತ್ತೈತಿ, ಅವ್ರ ಗಂಡ ಹೆಂಡತಿ ಅದಕ್ಕೆ ಜಗಳ ಮಾಡಾಕತ್ತಾರ, ಯಾರು ಜೋಡಿ ಅದಾರ, ಯಾರು ಲವ್ ಮಾಡತ್ತಾರ, ಯಾರು ಕುಟಾಗ ಓಡ್ ಹೋದ್ರು, ಆಕೆ ಗಂಡ ದುಡಿಯಾಕತ್ತಾನ ಇಲ್ಲ, ಈಕೆ ಗಂಡ ದುಡಿಯಾಕತ್ತಾನ ಇಲ್ಲ, ಈಕೆ ಹೆಂಡತಿ ಯಾರು ನೋಡ್ತಾಳೆ. ನಮ್ಗೆ ಈ ಥರ ಎಲ್ಲ ಮಂದಿ ಉಸಾಬರಿ ಮಾಡೋದ್ರಾಗ ಒಂಥರ ಹಿತ ಖುಷಿ ಇದ್ದೇ ಇರುತ್ತೆ. ಇದನ್ನೆಲ್ಲ ಮಾಡಿಲ್ಲ ಅಂದರೆ ನಮ್ಮ ದೃಷ್ಟಿಯಲ್ಲಿ ಅವರು ಹೆಂಗಸರೇ ಅಲ್ಲ ಅನ್ನೋದು ನಮ್ಮ ಭಾವ. ಇವೆಲ್ಲ ನೇಚರು ಹೆಣ್ಮಕ್ಳಿಗೆ ಹುಟ್ಟುತ್ತಾಗಿಂದಾನೆ ಬಂದಿರುತ್ತೆ. ಒಂದು 100ಕ್ಕೆ 1% ಲೇಡೀಸ್ ಯಾರು ಈ ಥರ ಮಾಡದೇ ಇರ್ಬೋದು, ಆದರೆ 100ಕ್ಕೆ 99% ಲೇಡೀಸ್ ಎಲ್ಲ ಇದೇ ಥರ ಇರ್ತಾರೆ. ನಾನು ಇನ್ನೂ ಕಡಿಮೆ ತೋರಿಸ್ತಿದ್ದೀನಿ. ಮತ್ತು ನಾವು ಹೆಣ್ಮಕ್ಳು ಎಷ್ಟು ಫಾಸ್ಟ್ ಅಂತಂದರೆ ನೀವು ಅಂದಾಜು ಮಾಡೋಕ್ಕೆ ಸಾಧ್ಯ ಇಲ್ಲ. ನಿಮಗೆ ಗೊತ್ತಾ, ನಾವು ಕಂಪ್ಯೂಟರ್ಗಿನ್ನ ಫಾಸ್ಟಾಗಿ ಡಾಟಾನ ಟ್ರಾನ್ಸ್ಫರ್ ಮಾಡ್ತೀವಿ. ಹೇಗೆ ಅಂತ ಗೊತ್ತಾ? ನಾನು ಹೇಳ್ತೀನಿ, ಕೇಳಿಸ್ಕೊರಿ. ನಾವು ನಿಜವಾಗ್ಲೂ ಕಂಪ್ಯೂಟರು ಕಾಪಿ ಪೇಸ್ಟ್ ಮಾಡೋದಾಗಿರ್ಬೋದು, ಡಾಟಾ ಟ್ರಾನ್ಸ್ಫರ್ ಮಾಡೋದಾಗಿರ್ಬೋದು, ತಡ ಮಾಡ್ಬೋದು. ಆದರೆ ವಿತಿನ್ 2 ಸೆಕೆಂಡ್ಸಲ್ಲಿ ನಾವು ಡಾಟಾನ ಟ್ರಾನ್ಸ್ಫರ್ ಮಾಡೋದಲ್ಲದೆ ವಿತ್ ವೈರಲ್ ಮಾಡ್ತೀವಿ. ಯು ನೋ ದ್ಯಾಟ್? ಹೇಳ್ತೀನಿ ಕೇಳ್ರಿ, ಕೇಳಿಸ್ಕೊರಿ. ನಾವು ಹೆಣ್ಮಕ್ಳ ಡಾಟಾ ಎಲ್ಲ ಹೆಂಗೆ ಟ್ರಾನ್ಸ್ಫರ್ ಮಾಡ್ತೀವಿ ಅಂತ. ಫಸ್ಟ್ 4 ಮಂದಿ ಹೆಣ್ಮಕ್ಳು ಜೊತೆಗೆ ಕೂತು ಹೊಸ ಮಾತಾಡಕತ್ತಾರಂದ್ರೆ ತಿಳ್ಕೊಂಡು ಬಿಡ್ರಿ, ಅಲ್ಲಿ ಡಾಟಾ ಟ್ರಾನ್ಸ್ಫರ್ ಆಗಾಕತ್ತೈತಿ ಅಂತ ಅರ್ಥ. ಇನ್ನು 2ನೇದ್ದು ಹಂಗೆ ಆಮೇಲೆ ಮಾತಾಡ್ತಾ ಹೇಳ್ತಾರು, ಅಯ್ಯೋ ಬಿಡ್ರಿ ನಮ್ಗೆ ಯಾಕೆ ಕಂಡೋರ್ ಮನೆ ಸುದ್ದಿ ಅಂದ್ರೆ ತಿಳ್ಕೊರಿ, ಅಲ್ಲಿಗೆ ಡಾಟಾ ಟ್ರಾನ್ಸ್ಫರ್ ಆತು ಅಂತ ಅರ್ಥ. ಇನ್ನು 3ನೇದ್ದು ಏನಂದ್ರೆ, ಹಂಗೆ ಮಾತಾಡ್ತಾ ಇನ್ನೊಂದು ಮಾತು ಹೇಳ್ತಾರೆ, ಅಯ್ಯ ಬಿಡ್ರಿ ಮಾಡ್ದವ್ರ ಪಾಪ ಆಡ್ದವ್ರ ಬಾಯಲ್ಲತ್ತ, ನಮಗೆ ಯಾಕೆ ಹಂಗಂದ್ರು ಅಂದ್ರೆ ತಿಳ್ಕೊರಿ, ಡಾಟಾ ಸೇವ್ ಆಗಿದೆ ಅಂತ ಅರ್ಥ. ಇನ್ನು 4ನೇದು, ಎಲ್ಲರೂ ಹೆಣ್ಮಕ್ಳು ಹೇಳೋ ಸುದ್ದಿ ಮುಗಿಸಿ ಎದ್ದು ಹೋಗೋ ಮುಂದೆ ಇನ್ನೊಂದು ಮಾತು ಹೇಳ್ತಾರೆ, ಅಯ್ಯೋ ನನಗೆ ಮನ್ಯಾಗ ಭಾಳ ಕೆಲಸ ಐತ್ರಿ, ಬರ್ತೀನಿ ತಗೋರಿ ಅಂದ್ರೆ ತಿಳ್ಕೊಂಡು ಬಿಡ್ರಿ, ಡಾಟಾ ವೈರಲ್ ಆಗೋ ಎಲ್ಲ ಸಾಧ್ಯತೆನೂ ಅದಾವು ಅಂತ. ಇಷ್ಟ ನೋಡ್ರಿ ಅವ್ರು ಮಾಡೋದು. ಇಷ್ಟು ಡಾಟಾ ಟ್ರಾನ್ಸ್ಫರ್ ಮಾಡಿದ್ರು ಅಂದ್ರೆ ವಿತಿನ್ 2 ಸೆಕೆಂಡ್ಸಲ್ಲಿ ಇಡೀ ಓಣಿ ಊರಿಗೆ ಸುದ್ದಿ ವೈರಲ್ ಇಡೀ ಊರಾಗ ಸುದ್ದಿ ಟ್ರೆಂಡಿಂಗಲ್ಲಿ ಇರ್ತೈತಿ ನೋಡ್ರಿ. ಖರೇನಾ? ನಿಮಗೆ ಈ ಡಾಟಾ ಟ್ರಾನ್ಸ್ಫರ್ ಸ್ಟೋರಿ ಹ್ಯಾಂಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಹಾಕಿ. ಮತ್ತು ನನ್ನ ಇನ್ನೊಂದು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ನಾನು ಹೇಳಲೇಬೇಕು. ನಾನು ಬಾಡಿಗೆ ಮನೆ ಇರೋದ್ರಿಂದ ತುಂಬ ಮನೆಗಳನ್ನು ಚೇಂಜ್ ಮಾಡ್ತಿರ್ತೀವಿ. ಹಾಗಾಗಿ ನನಗೆ ಸುಮಾರು ಹೆಣ್ಮಕ್ಳು ಈ ಥರ ಎಲ್ಲ ಸಿಗ್ತಿರ್ತಾರೆ. ಅದ್ರಾಗೆ ನನ್ನ ಒಂದು ಎಕ್ಸ್ಪೀರಿಯನ್ಸನ್ನು ನಾನು ನಿಮಗೆ ಹೇಳಲೇಬೇಕು. ಇದು ಈಗ ಕೆಲವು ದಿನಗಳ ಹಿಂದೆ ನಡೆದಿರುವಂಥ ಎಕ್ಸ್ಪೀರಿಯನ್ಸ್ ಇದು ನನಗೆ. ನಮ್ಮನೆ ಹತ್ರನೇ ಒಂದು ಹೆಣ್ಮಕ್ಳುಗಳಿದ್ದಾರೆ. ನಾನು ಎಲ್ಲರ ಜೋಡಿನೂ ಮುಂಚೆ ಚಂದ ಮಾತಾಡ್ತಿದ್ದೆ. ಆವಾಗ ಮಾತಾಡುವಾಗ ನಾನು ಈಕೆ ಮಾತಾಡೋದನ್ನು ಕೇಳಿಸ್ಕೊತಿದ್ದೆ, ಆಕೆ ಮಾತಾಡೋದನ್ನು ಕೇಳಿಸ್ಕೊತಿದ್ದೆ ನಿಜವಾಗ್ಲೂ. ಆದರೆ ಯಾರ್ದು ಮುಂದೆ ನಾನು ಯಾವತ್ತೂ ಚಾಡ ಹೇಳೋ ಕೆಲಸ ನಾನು ಎಂದಿಗೂ ಮಾಡಿಲ್ಲ. ಬಟ್ ಅದರಿಂದ ನನಗೆ ಅನುಭವ ಆಗುತ್ತೆ ಅನ್ನೋದಕ್ಕೆ ನಾನು ಅವ್ರು ಹೇಳೋದು ಕೇಳಿಸ್ಕೊತಿದ್ದೆ, ಇವ್ರು ಹೇಳೋದು ಕೇಳಿಸ್ಕೊತಿದ್ದೆ. ನನ್ನ ಬಗ್ಗೆ ಏನು ಹೇಳಿದ್ಲು ಅಂದಾಗ ನಾನು ನಿಜವಾಗ್ಲೂ ನಾನು ಹೇಳ್ತಿದ್ದು ಒಂದೇ ಮತ್ತೆ, ನಿಮ್ಮ ಬಗ್ಗೆ ಅವರೇನು ಮಾತಾಡಿಲ್ಲ, ನಿನ್ನ ಬಗ್ಗೆ ಏನೂ ಮಾತಾಡಿಲ್ಲ, ಒಳ್ಳೆಯದೇ ಮಾತಾಡಿದ್ರು ಅಂತ ಹೇಳ್ತಿದ್ದೆ. ಯಾಕಂದರೆ ಜಗಳ ಹಚ್ಚುವಂಥ ಮನಸ್ಥಿತಿ ನನಗಿಲ್ಲ, ನನಗದು ಬರೋದು ಬೇಡ. ಹಾಗೆಲ್ಲ ಆದಮೇಲೆ ನನಗೆ ಒಂದು ಅನುಭವ ಏನಾಯಿತು ಅಂದರೆ, ನಾವು ಯಾರ ಜೊತೆನೂ ಹೆಚ್ಚು ಮಾತಾಡಬಾರ್ದು. ಇವ್ರದ್ದು ನಮ್ಮ ಮುಂದೆ ಹೇಳ್ದಂಗೆ ನಮ್ಮದು ಇನ್ನೊಬ್ಬರ ಮುಂದೆ ಹೇಳ್ತಾರೆ ಅನ್ನೋದು ನನಗೆ ಒಂದು ಅನುಭವ ಆಯಿತು. ಆಮೇಲೆ ಇನ್ನೊಂದು ಅನುಭವ ಏನಾಯಿತು, ಮುಂದೆ ಏನು ನಮ್ಮ ಜೋಡಿ ಇರ್ತಾರಲ್ಲ, ಹೆಣ್ಮಕ್ಳಾಗಿರಲಿ ಯಾರೇ ಆಗಿರಲಿ, ಅದು ನಮ್ಮ ಹಿಂದೆ ಅವ್ರು ಹಂಗಿರಲ್ಲ ಅನ್ನೋದು ನನಗೆ ಒಂದು ರಿಯಲೈಸ್ ಆಯಿತು. ಹಾಗಾಗಿ ನಾನು ಯಾರ ಜೊತೆನೂ ನಾನು ಮಾತಾಡಲ್ಲ. ನಾನಾಯಿತು, ನಮ್ಮ ಮನೆ ಆಯಿತು, ನನ್ನ ವಿಡಿಯೋ ಮಾಡೋದರಲ್ಲಿ ಬ್ಯುಸಿಯಾಗಿರ್ತೀನಿ. ಏನಾಯಿತು ಅಂತ ಹೇಳ್ತೀನಿ. 1-2 ಹೆಣ್ಮಕ್ಳು ಅವರು ಅಕ್ಕಿ ಬಗ್ಗೆ ಮಾತಾಡೋದನ್ನ ನನ್ನ ಕಿವಿಯಾರ ಕೇಳಿಸ್ಕೊಂಡಿದ್ದೀನಿ, ಅಕ್ಕಿ ಬಗ್ಗೆ ಮಾತಾಡಿದ್ದನ್ನು ನನ್ನ ಕಿವಿಯಾರ ನಾನು ಕೇಳಿಸ್ಕೊಂಡಿದ್ದೀನಿ.
ಅವ್ರ ಹಿಂದೆ ಎಷ್ಟು ದ್ವೇಷ ಮಾಡ್ತಾರೆ ಅವ್ರ ಬಗ್ಗೆ, ಕ್ಯಾರೆಕ್ಟರ್ ಬಗ್ಗೆ, ಈಕಿ ಕ್ಯಾರೆಕ್ಟರ್ ಬಗ್ಗೆ ಆಕಿ ಕೆಟ್ಟದಾಗ ಮಾತಾಡ್ತಾಳೆ, ಆಕಿ ಕ್ಯಾರೆಕ್ಟರ್ ಬಗ್ಗೆ ಈಕಿ ಕೆಟ್ಟದಾಗ ಮಾತಾಡ್ತಾಳೆ. ಬಟ್ ಎದುರುಗಡೆ ಇದ್ದಾಗ ಅವ್ರಿಗೆ ಎಷ್ಟು ಪ್ರೀತಿ ಮಾತಾಡ್ತಾರೆ. ನಿಮ್ಮ ಸಂಬಂಧನೇ ನಾವು ಇಲ್ಲಿಗೆ ಬಂದ್ವಿ, ನಿಮ್ಮ ಸಂಬಂಧನೇ ನಾವು ಇಲ್ಲಿ ಮನೆ ಮಾಡಿದ್ವಿ, ನಾವು ನಿಮ್ಗೆ ಅಷ್ಟು ಹಚ್ಕೊಂಡು, ಈ ಥರ ಎಲ್ಲ ಆ್ಯಕ್ಟಿಂಗ್ ನನಗಂತೂ ಅಲ್ಟಿಮೇಟ್ ಅನಿಸ್ಬಿಡುತ್ತೆ ಅವ್ರ ಆ್ಯಕ್ಟಿಂಗಿಗೆ. ನಿಜವಾಗ್ಲೂ ಅವ್ರನ್ನೇನಾರ ಪರದೆ ಮೇಲೆ ಬಿಟ್ಟರೆ ಅವ್ರಿಗೆಲ್ಲ ಆಸ್ಕರ್ ಅವಾರ್ಡ್ ಸಿಕ್ಬಿಡುತ್ತೇನೋ, ಅಷ್ಟು ಚಂದ ಮಾತಾಡ್ತಾರೆ. ನಿಜವಾಗ್ಲೂ ನನಗೆ ಒಂದೊಂದ್ಸಲ ಅನ್ಸುತ್ತೆ, ಈ ಕಿವಿಯಾರ ಈಕಿ ಮಾತನ್ನು ನಾನೇ ಕೇಳಿದ್ದೀನಿ, ಈ ಕಿವಿಯಾರ ಈಕಿ ಬೈಯೋದನ್ನ ನಾನೇ ಕೇಳಿದ್ದೀನಿ, ಹೆಂಗೆ ಇವರು ಮುಂದೆ ಇಷ್ಟು ಚಂದ ಬೆಳೆದು ಹೇರ್ದಂಗೆ ಇರ್ತಾರೆ ನಿಜವಾಗ್ಲೂ ಆ ಥರ ಹೆಣ್ಮಕ್ಳು ಬಹಳ ಡೇಂಜರು. ಆದಷ್ಟು ನಾವು ಆ ಥರ ಹೆಣ್ಮಕ್ಳಿಂದ ದೂರ ಇದ್ದು ಬಿಡಬೇಕು. ಇದು ಥರ ನಿಮಗೆಲ್ಲ ಎಕ್ಸ್ಪೀರಿಯೆನ್ಸ್ ಆಗಿದೆ. ನನ್ನ ಪರ್ಸ್ನಲ್ ಆಗಿ ನನ್ನ ಒಪಿನಿಯನ್ ಹೇಳಬೇಕು ಅಂತಂದರೆ, ನಾವು ಯಾರ ಹತ್ರನೂ ಮಾತಾಡುವಂಥ ಜರೂರತ್ತಿರಲ್ಲ ನಮಗೆ. ಯಾಕಂದರೆ ನಮ್ಮ ಬೆನ್ನೆ ನಮಗೆ ಕಾಣಿಸಲ್ಲ, ನಮ್ಮ ಹಿಂದೆನೇ ನಮ್ಮದೇ ಸಾವಿರ ಮಾತಾಡ್ತಿರ್ತಾರೆ. ನಾವು ಯಾರ್ದೋ ಇನ್ನೊಂದು ಮಾತಾಡಿ ಪಾಪ ಕಟ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಮತ್ತು ಇನ್ನೊಂದು, ನಾವು ಯಾವತ್ತೂ ಯಾರ್ದು ಮಾತಾಡಲ್ಲ, ನಾವು ಕರೆಕ್ಟಾಗಿ ಇರ್ತೀವಿ ಅನ್ನೋರಿಗೇನೆ ಕೆಟ್ಟ ಹೆಸರುಗಳು, ಕೆಟ್ಟ ಮಾತುಗಳು ಬರೋದು ಸಹಜ. ನನಗೂ ಸಹ ಆಗಿದೆ ಅದು. ಇರಲಿ, ನಾನು ಭಾಳ ಮಾತಾಡಿದೆ ಅಂತ ಅನ್ಸುತ್ತೆ. ದಯವಿಟ್ಟು ಇನ್ನೊಬ್ಬರು ಸುದ್ದಿ ಬಂದು ನಿಮ್ಮ ಮುಂದೆ ಹೇಳ್ತಿದ್ದಾರೆ ಅಂದರೆ ತಿಳ್ಕೊಡ್ರಿ, ಅವರು ನಿಮ್ಮ ಸುದ್ದಿನ ತೊಗೊಂಡು ಹೋಗಿ ಇನ್ನೊಬ್ಬರ ಮುಂದೆ ಹೇಳ್ತಿರ್ತಾರೆ. ಹಾಗಾಗಿ ಅಂಥ ಹೆಣ್ಮಕ್ಳ ಜೊತೆ ಹೆಚ್ಚು ಮಾತಾಡುವಂಥ ಅವಶ್ಯಕತೆ ಇಲ್ಲ. ಆದಷ್ಟು ಅವ್ರನ್ನ ಇಗ್ನೋರ್ ಮಾಡಿ ದೂರ ಇಡಿ. ದುಷ್ಟರ ಕಂಡ್ರೆ ದೂರ ಇರಬೇಕು ಅನ್ನೋ ಹಾಗೆ ಕೆಲವೊಂದಿಷ್ಟು ಕೆಟ್ಟ ಮನಸ್ಥಿತಿ ಹೆಣ್ಮಕ್ಳಿಂದ ನಾವು ದೂರ ಇದ್ದಷ್ಟು ನಮಗೆ ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿರ್ತೀವಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸಾಕತ್ತೀನಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಇದುವರೆಗೂ ನನ್ನ ವಿಡಿಯೋನ ಯಾರ್ಯಾರೆಲ್ಲ ಇಷ್ಟು ಪೇಷನ್ಸಿಂದ ನೋಡಿದ್ದೀರಿ ಅವ್ರವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಆಲ್. ಈಗ ನಾನು ಗಡಬಡದಲ್ಲಿ ಏನು ಹೇಳ್ತಿದ್ದೀನೋ ತಪ್ಪಾಗಿ ಹೇಳಿದೆ, ಏನು ಬೇಸರ ಮಾಡ್ಕೋಬೇಡಿ. ವಿಡಿಯೋ ಭಾಳ ಲೆಂತ್ ಆಗಿಬಿಡ್ತೈತೆ ಅಂತ ಹೇಳಿ ಅವಸರ ಮಾಡಿ ಹೇಳಿದ್ದೀನಿ. ಹೋಗ್ಬಾರಿ, ಎಲ್ಲರಿಗೂ ಟಾಟಾ, ಬೈ ಬೈ, ಲವ್ ಯು ಆಲ್.